ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಮಂತ್. ಇವತ್ತು ಏನು ಏನ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂದರೆ ಡಯಾಬಿಟಿಸ್ ರಿಸ್ಕ್ ರಿಸ್ಕ್ ಹೇಗೆ ನೋಡೋದು, ನಮ್ಮಲ್ಲಿ ಎಷ್ಟು ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ನೋಡೋದು ತಿಳ್ಕೊತಾ ಇದ್ದೀವಿ. ಇದು ಇವತ್ತು ನೋಡ್ತಾ ಇರೋದು ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಅವರ ರಿಸ್ಕ್ ಫ್ಯಾಕ್ಟರ್ಸ್ದು. ಈಗ ನಮ್ಗೆಲ್ಲರಿಗೂ ಗೊತ್ತಿಲ್ದಂಗೆ ಡಯಾಬಿಟಿಸ್ ಇನ್ಸಿಡೆನ್ಸು ಡಯಾಬಿಟಿಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಇಂಪಾರ್ಟೆಂಟ್ ಏನಂದ್ರೆ ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆನೆ ರಿಸ್ಕ್ ಫ್ಯಾಕ್ಟರ್ಸ್ ನಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು ತಿಳ್ಕೊಂಡು ಮುಂಚೆನೆ ನಾವು ಪ್ರಿವೆಂಟಿವ್ ಆಗಿ ನಮ್ಮ ಡಯಟು ನಮ್ಮ ಲೈಫ್ ಸ್ಟೈಲು ಚೇಂಜ್ ಮಾಡ್ಕೊಳ್ಳೋದು ಬೆಟರು. ಇದು ಮೇನ್ ಇವತ್ತೇನು ನೋಡ್ತಾ ಇದ್ದೀವಿ ಅಂದರೆ ಇದು ರಿಸ್ಕ್ ಯಾರ ಜಾಸ್ತಿ ಇದೆ ಅಂತ ಮುಂಚೆನೆ ತಿಳ್ಕೊಬೋದು. ಇದರಲ್ಲಿ 7 ಕ್ವಶನ್ಸ್ ಇದೆ. ಫಸ್ಟ್ ಕ್ವಶನ್ ಬಂದು ಏಜ್ ಮೇಲಿದೆ. ಏಜ್ ಜಾಸ್ತಿ ಆದಂಗೆ ಡಯಾಬಿಟಿಸ್ ರಿಸ್ಕ್ ಫ್ಯಾಕ್ಟರ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 40 ಇಯರ್ಸ್ಗಿಂತ ಕಡಿಮೆ ಇದ್ದೀರಾ ಏಜ್ ಅಂದರೆ ಇದು 0 ಪಾಯಿಂಟ್ಸು. 40 to 49 ಇಯರ್ಸ್ ಗಿಂತ 40 to 49 ಇಯರ್ಸ್ ಇದ್ದರೆ 1 ಪಾಯಿಂಟು, 50 to 59 ಇದ್ದರೆ 2 ಪಾಯಿಂಟ್ಸು, 60 ಇಯರ್ಸ್ ಮೇಲಿರೋರಿಗೆ 3 ಪಾಯಿಂಟ್ಸು. 60 ಮೇಲಿದೆ ಅಂದರೆ ಸೊ ಅವರು ಹೈ ರಿಸ್ಕ್ ಇರ್ತಾರೆ, 3 ಪಾಯಿಂಟ್ಸು. ಈ ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಏನು ಹೇಳ್ತಾರೆ ಅಂದರೆ ಅಟ್ಲೀಸ್ಟ್ ನೀವು 35 ಇಯರ್ಸ್ ಮೇಲಿದ್ದೀರ ಅಂದರೆ ನೀವು ಡಯಾಬಿಟಿಕ್ ಸ್ಕ್ರೀನಿಂಗ್ ಮಾಡಿಸ್ಕೊತಾ ಇರಬೇಕು. ನೆಕ್ಸ್ಟು ನೋಡೋಣ, ಮ್ಯಾನ್ ಆರ್ ವುಮೆನ್. ಗಂಡಸಾಗಿದ್ರೆ 1 ಪಾಯಿಂಟ್ಸು, ವುಮೆನ್ ಆಗಿದ್ರೆ 0 ಪಾಯಿಂಟ್ಸು. ಯಾಕೆ ಮೇಲ್ಸ್ಗೆ ಜಾಸ್ತಿ ಅಂದರೆ ಮೇಲ್ಸ್ ಆರ್ ಮೋರ್ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ. ಇನ್ನೊಂದೇನೆಂದರೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂದರೆ ಈಗ ಯಾವ್ದಾದ್ರು ಹೆಂಗಸು ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಗೆ ಡಯಾಬಿಟಿಸ್ ಬಂದರೆ ನೆಕ್ಸ್ಟು ಮುಂದೆ ಅವರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ 1 ಪಾಯಿಂಟ್. ನೆಕ್ಸ್ಟು ಫ್ಯಾಮಿಲಿ ಹಿಸ್ಟ್ರಿ. ಈಗ ಮದರ್, ಫಾದರ್, ಸಿಸ್ಟರ್, ಬ್ರದರ್ ಯಾರಿಗಾದ್ರೂ ಡಯಾಬಿಟಿಸ್ ಇದ್ದರೆ ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಬರೋ ಚಾನ್ಸಸ್ ಜಾಸ್ತಿ. ನೆಕ್ಸ್ಟು ಹೈಪರ್ ಟೆನ್ಷನ್ನು, ಡಯಾಬಿಟಿಸು, ಡಿಸ್ಲಿಪಿಡಿಮಿಯಾ ಅಂದರೆ ಲಿಪಿಡ್ ಅಂಶ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗೋದು, ಇದೆಲ್ಲ ಮೆಟಬಾಲಿಕ್ ಸಿಂಡ್ರೋಮ್ಸ್. ಸೊ ಒಂದಿತ್ತಂದರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹೈಪರ್ ಟೆನ್ಷನ್ ಇದೆ, ಬರೀ ಹೈಪರ್ ಟೆನ್ಷನ್ ಅಷ್ಟೇ ಇದೆ, ಬೇರೆ ಯಾವುದು ಕಾಯಿಲೆ ಬರುತ್ತೆ ಅನ್ನೋದಲ್ಲ. ಡಯಾಬಿಟಿಸ್ ಅವರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ 1 ಪಾಯಿಂಟು. ಫಿಸಿಕಲಿ ಆ್ಯಕ್ಟಿವ್. ಈಗ ಮಿನಿಮಮ್ 20 ನಿಮಿಷ ಆದರೂ WHO ರೆಕಮೆಂಡ್ ಮಾಡುತ್ತೆ ನಾವು ಎಕ್ಸಸೈಸ್ ಮಾಡಬೇಕು ಅಂತ. 20 ನಿಮಿಷ ಒಂದು ದಿನಕ್ಕೆ. ಅಷ್ಟು ಇರಲಿಲ್ಲ ಅಂದರೆ ಫಿಸಿಕಲಿ ಇನ್ಆ್ಯಕ್ಟಿವ್. ಸೊ ಫಿಸಿಕಲಿ ಆ್ಯಕ್ಟಿವ್ ಇದ್ದರೆ 0 ಪಾಯಿಂಟ್. ಸೊ ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ. ಫಿಸಿಕಲಿ ಇನ್ಆ್ಯಕ್ಟಿವ್ ಇದ್ದರೆ 1 ಪಾಯಿಂಟ್. ಇನ್ನೊಂದು ಕ್ಯಾಟಗರಿ ವೆಯ್ಟ್ ಕ್ಯಾಟಗರಿಲಿ ಇಲ್ಲಿ ಹೈಟ್ ಇದೆ, ಇನ್ನೊಂದು ವೆಯ್ಟ್ ಇದೆ. ಇಲ್ಲಿ ವೆಯ್ಟ್ ಪೌಂಡಲ್ಲಿದೆ, ನಾವು ಪೌಂಡಿಂದ KGಗೆ ಕನ್ವರ್ಟ್ ಮಾಡ್ಕೊಬೇಕು. ಈಗ ಒಂದು ಎಕ್ಸಾಂಪಲು, ಈಗ ಒಂದು 40 ವರ್ಷದ ಗಂಡಸಿದ್ದಾನೆ, ಅವನಿಗೆ ಒಂದು ಏಜ್ 40 ಅಂದರೆ 0 ಪಾಯಿಂಟ್ ಬರುತ್ತೆ. ಸೊ ಹಿ ಈಸ್ ಮ್ಯಾನ್. ಸೊ 1 ಪಾಯಿಂಟ್. ಈ ಕ್ವಶನ್ ಬರೋದೇ ಇಲ್ಲ. ನೆಕ್ಸ್ಟ್ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು BP, ಹೈಪರ್ ಟೆನ್ಷನ್ ಇಲ್ಲ, ಅವನು ಫಿಸಿಕಲಿ ಆ್ಯಕ್ಟಿವ್. ಆಮೇಲೆ ಒಂದು 5 feet 8 ಅಂದ್ಕೊಳ್ಳಿ, ಒಂದು 160-170 pounds ಇದ್ದಾನೆ. ಈ ರೇಂಜಲ್ಲಿ ಬರುತ್ತೆ ವೆಯ್ಟ್ ಅಂತ ಅಂದ್ಕೊಳ್ಳಿ. ಆವಾಗ ಇಲ್ಲಿ 0 ಬರುತ್ತೆ. ಆವಾಗ 0 1 ಬರುತ್ತೆ. ಆವಾಗ ಒಂದು ಸ್ಕೋರ್ ಏನಾಗುತ್ತೆ 2. ಸೊ ಈ ರಿಸ್ಕ್ ಫ್ಯಾಕ್ಟರ್ ಏನಂದರೆ more than 5 ಇತ್ತಂದರೆ ನೀವು ಡಯಾಬಿಟಿಸ್ ರಿಸ್ಕ್
ಪ್ರೀ ಡಯಾಬಿಟಿಕ್ ಅಂದರೆ ಅವರು ಡಯಾಬಿಟಿಕ್ ಪೂರ್ತಿ ನಾರ್ಮಲ್ ಅಲ್ಲ, ಪೂರ್ತಿ ಡಯಾಬಿಟಿಕ್ ಅಲ್ಲ, ಅದ್ರ ಮಧ್ಯ ಬರ್ತಾರೆ. ಸೊ ಈ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ 5 ಸ್ಕೋರ್ಗಿಂತ ಜಾಸ್ತಿ ಬಂದರೆ ಅವರು ಸ್ಕ್ರೀನಿಂಗ್ ಮಾಡ್ಕೊಬೇಕು. ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಬೇಕು. ಇನ್ನು ಕಡಿಮೆ ಇರುತ್ತೆ ಅಂದರೆ ಈ ಬರೋದೇ ಇಲ್ಲ ಅಂತ ಅರ್ಥ ಅಲ್ಲ. ಸೊ ಪ್ರಿಕಾಷನ್ಸ್ ತೊಗೊಬೇಕು. ಇದು ಇವತ್ತಿಗೆ ಸಾಕಿದು. ನೀವು ನಿಮ್ಮ ರಿಸ್ಕ್ ಇದು diabetic.org.risk test ಇಲ್ಲಿ ಹೋಗಿ ನೀವು ನೋಡ್ಕೊಬೋದು.